ನಾಗಲಿಂಗ ಸ್ವಾಮಿಗಳು ಉಪದೇಶದ ಸಮಯ ರಾತ್ರಿ ಮಧ್ಯರಾತ್ರಿ 12ರ ನಂತರ. ತಮ್ಮ ಶಿಷ್ಯರಿಗೆ ಏನಾದರೂ ಬೋಧನೆ ಮಾಡೋದಿತ್ತು ಮಧ್ಯರಾತ್ರಿ 12ರ ನಂತರ ಬೋಧನೆ ಮಾಡ್ತಿದ್ರು. ಎಲ್ಲಿ ಬೋಧನೆ? ಇಲ್ಲೇ ಬೋಧನೆ ಮಾಡ್ತಿದ್ರು. ಅವರಿಗೆ ಈ ಭೀಮಮ್ಮನಿಗೆ ಸಂಚಾರ ಮಾಡ್ತಾ ಹೋದಂತೆ ಆ ಊರೊಳಗಡೆ. ಇವನಿಗೆ ಹೆದರಿ ಎಲ್ಲರೂ ಜನ ಬಾಗಿಲ ಹಾಕೊಳ್ಬೇಕಂತಂತೆ. ಎಲ್ಲರಿಗೂ ನಾಗಲಿಂಗ ಸಿಟ್ಟು ಬಂದ್ಬಿಡ್ತಂತೆ, ಹಿಂಗೆಲ್ಲ ಬಾಗಿಲ ಹಾಕೊಳ್ತಾ ಇದ್ದಾರೆ ನಾನು ನೋಡಿ ಅವರು ನಾಗಲಿಂಗ ಸ್ವಾಮಿಗಳು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಯಮ್ನೂರಲ್ಲಿ ಒಂದು ಪವಾಡವನ್ನು ಮಾಡಿದ್ದಾರೆ. ಆ ಪವಾಡ ಈಗಲೂ ನಡೀತಾ ಇದೆ. ಈಗ ನಾವು ಹೋಗ್ತಾ ಇರೋದು ನಾಗಲಿಂಗ ಸ್ವಾಮಿಗಳು ತಪ್ಪಗೈದಂಥ ಗುಹೆಗೆ ಹೋಗ್ತಾ ಇದೆ. ಬನ್ನಿ. ಇಲ್ಲಿ ಅವರಿಗೆ ತಾವು ಅನುಷ್ಠಾನ ಮಾಡ್ಕೊಳ್ತಾ ಇದ್ರು ಆಧ್ಯಾತ್ಮ ಸಾಧನೆಗಾಗಿ, ಅಥವಾ ಅವರು ತಮ್ಮ ಸಪ್ತಚಕ್ರಗಳನ್ನು ನಿರ್ವಹಣೆ ಮಾಡೋದು, ಅದೆಲ್ಲ ಯೋಗ ಇದನ್ನೆಲ್ಲ ಮಾಡೋದು, ಅದೆಲ್ಲ ಇಲ್ಲಿ ಅವರು ಮಾಡ್ಕೊಳ್ತಾ ಇದ್ರು. ಇದನ್ನೆಲ್ಲ ಈಗ ಮಾಡಿದ್ದು ಅನ್ಸದಲ್ಲ ಸರ್? ಇದು ಎಲ್ಲ ಈಗ ನಾವು ಸಿಮೆಂಟಿಂದೆಲ್ಲ ಮಾಡಿದ್ದೇವೆ. ಮೊದಲಿಗೆ ಹೇಗಿತ್ತು ಅನ್ನೋದಕ್ಕೂ ಇಲ್ಲಿದೆ. ಬನ್ನಿ. ಈ ರೀತಿ ಗುಡ್ಡ, ಮಣ್ಣು ಹಾಗೆ ಇದೆ. ಇದೆಲ್ಲ ಹಾಗೆ ಇದೆ. ಇದು ಗುಡ್ಡ ಇತ್ತು ಇದೆಲ್ಲ ಪೂರ್ತಿ. ಇದೆಲ್ಲ ಗೋಡೆ ಎಲ್ಲ ಗುಡ್ಡದ್ದೇ, ಗುಡ್ಡದಲ್ಲೇ ಕೆತ್ತಿರೋದು ಇದು. ಹಾಗೇನೆ ಇರಬಾರ್ದು ಅನ್ಕೊಂಡು ಕಾಂಕ್ರೀಟ್ ಹಾಕಿದ್ರು. ಅದು ಇದು ಆಗ್ಬಾರ್ದು, ಉದುರ್ಕೊಂತ ಹೋಗ್ಬಾರ್ದು ಅಂತ ಸಂರಕ್ಷಣೆ ಮಾಡಿದ್ದೀವಿ ಅಷ್ಟೇ. ಕೆಳಗಡೆ ಸಹಿತ ನೆಲ ಹೀಗೆ ಇತ್ತು ಮೊದಲಿಗೆ. ಈ ರೀತಿ ಎಲ್ಲ ಗುಡ್ಡ ಡೊಂಕೋದಿನ್ನಾಗಿತ್ತು. ಅದನ್ನು ಒಂದು ಸಮ ಮಾಡಿ ಜನ ಬರಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಇದು ನಾಗಲಿಂಗ ಸ್ವಾಮಿಗಳು ಇಲ್ಲಿ ಅನುಷ್ಠಾನ ಮಾಡಿದಂಥ ಸ್ಥಳ. ತಪ್ಪಗೈದಿದ್ದು ಅನುಷ್ಠಾನ ಮಾಡಿದ್ದು, ಅದು ಯೋಗ ಸಾಧನೆ ಎಲ್ಲ ಮಾಡ್ಕೊಂಡಿದ್ದು ಇದೇ ಸ್ಥಳದಲ್ಲಿ. ಹೌದು. ಸುರಂಗ ಮೊದಲೇ ಇತ್ತ ಇದು ಅಥವಾ? ಹೌದು. ಯಾಕಂತಂತಂದ್ರೆ ಈ ನವಲಗುಂದ ಮೊದಲಿಗೆ ಆಳ್ವಿಕೆಗೆ ಒಳಪಟ್ಟಿರೋದು ಇದು. ಯಾರ ಆಳ್ವಿಕೆಗೆ? ಇದನ್ನ ಪೂರ್ವದಲ್ಲಿ ಸವಣೂರು ನವಾಬ ಅಂತ ಆಳ್ತಿದ್ರು ನವಲಗುಂದ ಊರನ್ನು. ಆ ನವಾಬರ ನಂತರ ಮತ್ತೆ ಪೇಶ್ವೆಗಳು ಬಂದರು, ಮರಾಠ ಪೇಶ್ವೆಗಳು ಬಂದರು. ಅದರ ನಂತರ ಇತ್ತಿತ್ತಲಾಗಿ ಲಿಂಗರಾಜ ದೇಸಾಯಿ, ಸಿರ್ಸಂಗಿ ಲಿಂಗರಾಜ ತ್ಯಾಗವೀರ ಲಿಂಗರಾಜ ದೇಸಾಯಿ ಅವರು ಇದನ್ನ ಆಳ್ವಿಕೆ ಮಾಡಿದರು. ಆ ಸಂದರ್ಭದಲ್ಲಿ ಇದು ಸುರಂಗ ಮಾರ್ಗ, ಇದು ಸುರಂಗ ಮಾರ್ಗ ಅವರ ಸಂರಕ್ಷಣೆಗಾಗಿ ಅಥವಾ ಬೇರೆ ಒಂದು ದಾಳಿ ಮಾಡಿದಾಗ ಹೋಗ್ಲಿಕ್ಕೆ. ಈಗೇನಾದ್ರು ಮೂರ್ತಿ ಇದೆಯಲ್ಲ, ಮೂರ್ತಿ ಎಡಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಇಲ್ಲಿ ಕಮಾನ್ ಇದೆಯಲ್ಲ, ಈ ರೀತಿ ಒಂದು ಚಿಕ್ಕ ಕಮಾನ್ ಇದೆ. ಇದೆಯಲ್ಲ, ಇಷ್ಟೇ ಒಂದು ಚಿಕ್ಕದು, ಈ ಭಾಗದಷ್ಟೇ ಇದೆ. ಅದು ಪಕ್ಕ ಇದೆ. ಅದು ಆ ಪಕ್ಕದಲ್ಲಿ ಏನಿತ್ತು ಅದು ಸುರಂಗ ಮಾರ್ಗ ಇದೆ ಮತ್ತು ಮುಂದೆ ಇದೆ. ಆದರೆ ಅದನ್ನ ಸಂರಕ್ಷಣೆ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಕ್ಲೋಸ್ ಮಾಡಿದ್ದಾರೆ ಈಗ. ಅದು ಎಲ್ಲಿ ಹೋಗುತ್ತೆ ಅಂತಂದ್ರೆ ಈ ಊರ ಹೊರಗಡೆ ಒಂದು ಸಂಕಮನ ಬಾವಿ ಅಂತ ಬರುತ್ತೆ. ಆ ಸಂಕಮನ ಬಾವಿಯಲ್ಲಿ ಈ ರೀತಿ ಆರ್ಚ್ ಇದೆ, ಅದು ಅಲ್ಲಿ ಹೋಗುವಂತ ಮಾರ್ಗ. ಇಲ್ಲಿಂದ ಸುರಕ್ಷಿತವಾಗಿ ಊರು ಹೊರಗಡೆ ದಾಟಿ ಹೋಗುವಂತ ಚೆನ್ನಮ್ಮ ಸ್ಕೂಲ್ ಇದೆ. ಆ ನಂತರ ತೋಟಗಾರಿಕಾ ಇಲಾಖೆ ಇದೆ. ಆ ತೋಟಗಾರಿಕೆ ಇಲಾಖೆ ಪಕ್ಕದಲ್ಲೇ ಬಾವಿ ಇದೆ. ಆ ಬಾವಿಯಲ್ಲಿ ಈ ರೀತಿ ಕಮಾನ್ ಇದೆ. ಅಂದ್ರೆ ಶತ್ರುಗಳು ದಾಳಿ ಮಾಡಿದಾಗ ಇಲ್ಲಿಂದ ನುಸುಳಿಕೊಂಡು ಅವರು ಸುರಕ್ಷಿತವಾಗಿ ಬೇರೆ ಕಡೆ ಹೋಗ್ತಿದ್ರು. ಹೀಗಾಗಿ ಅದನ್ನ ಇಲ್ಲಿ ಮೊದಲಿಗೆ ಇತ್ತು ಅಂತ. ನಾಗಲಿಂಗ ಸ್ವಾಮಿಗಳು ಇಲ್ಲಿ ಬಂದ ತಕ್ಷಣ ಇದು ಏಕಾಂತ ಸ್ಥಳ ಇತ್ತು, ಸಾಧನೆಗಾಗಿ ತಾವು ಬಳಸಿಕೊಂಡ್ರು. ಆ ನಂತರ ಅವರ ಶಿಷ್ಯರಾಗಿ ನಾನೇನು ಹೇಳಿದ್ನಲ್ಲ, ವೀರಪ್ಪಜ್ಜೇಂದ್ರರು ಮತ್ತು ಬನಂಟಿ ರುದ್ರಮುನಿ ಸ್ವಾಮಿಗಳಂತ ಇಬ್ರು ಶಿಷ್ಯರೇನು ಆದ್ರಲ್ಲ, ಅವರು ನಾಗಲಿಂಗ ಸ್ವಾಮಿಗಳು ಉಪದೇಶದ ಸಮಯ ರಾತ್ರಿ ಮಧ್ಯರಾತ್ರಿ 12ರ ನಂತರ. ತಮ್ಮ ಶಿಷ್ಯರಿಗೆ ಏನಾದರೂ ಬೋಧನೆ ಮಾಡೋದಿತ್ತು ಮಧ್ಯರಾತ್ರಿ 12ರ ನಂತರ ಬೋಧನೆ ಮಾಡ್ತಿದ್ರು. ಎಲ್ಲಿ ಬೋಧನೆ? ಇಲ್ಲಿ ಬೋಧನೆ ಮಾಡ್ತಿದ್ರು ಅವರಿಗೆ, ಈ ಭೀಮಮ್ಮನಿಗೆ. ಆಮೇಲೆ ಯಾರು ಅವರಿಗೆ ಆತ್ಮೀಯರಾಗಿ ಇಲ್ಲಿ ಬರ್ತಿದ್ರು, ಅವ್ರಿಗೆ ಏನಾದರೂ ಉಪದೇಶ ಮಾಡೋದಿತ್ತಂತಂದ್ರೆ ಅದೇ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತನ ಆಯ್ಕೆ ಮಾಡ್ಕೊಳ್ತಿದ್ರು ಅವರು, ಅಥವಾ ರಾತ್ರಿ 1 ಗಂಟೆ ನಂತರ, ಬೆಳಗ್ಗೆ 3 ಗಂಟೆ ಈ ರೀತಿ ಅವರು ಆಯ್ಕೆ ಮಾಡಿಕೊಂಡು ಅವಾಗ ಅವರು ಉಪದೇಶ ಮಾಡ್ತಿದ್ರಂತೆ. ಆ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನ ನೇರವಾಗಿ ಹೋಗಿ ಕೇಳಿದ್ರೆ ಅವನು ನಮಗೆ ಒಲ್ಲೆ ಅಂತನ, ಕೊಡುದಿಲ್ಲ ಅಂತನ, ನಮಗೆ ಉಪದೇಶ ಕೊಡುದಿಲ್ಲ ಅಂತಂತಂದು ಆ ಸೊಟಕನಾಳ ವೀರಪ್ಪ ಮತ್ತು ರುದ್ರಮುನಿ ಸ್ವಾಮಿಗಳು ಇಬ್ರು ಇಲ್ಲಿ ಬಂದು, ಇದು ಇಲ್ಲೆಲ್ಲ ಗಿಡಗಳು ಇತ್ತು ಅಂತೆ, ಸಣ್ಣ ಪುಟ್ಟ ಮುಳ್ಳು ಕಂಟಿಗಳು ಇತ್ತು ಅಂತೆ. ಆ ಕಂಟಿಗಳ ಮರೆಯಲ್ಲಿ ಕುತ್ಕೊಂಡು ಅವ್ರು ಹೇಳೋ ಉಪದೇಶವನ್ನು ಕೇಳಿ ಹೋಗ್ತಿದ್ರಂತೆ ಅವರಿಬ್ಬರು. ಸುಮಾರು ವರ್ಷ ಅವರು ಉಪದೇಶ ಪ್ರಾರಂಭ ಆಗೋ ಸಮಯಕ್ಕೆ ಬಂದ್ಬಿಡ್ತಿದ್ರಂತೆ. ಅಲ್ಲಿಂದ ನಡ್ಕೊಂತ ತಮ್ಮ ಊರಿಂದ ನಡ್ಕೊಂತ ಬಂದು ಆ ಪೊದೆಯಲ್ಲಿ ಕುತ್ಕೊಂಡು ಅವ್ರ ನಾಗಲಿಂಗ ಸ್ವಾಮಿಗಳಿಂದ ಅದನ್ನ ಉಪದೇಶ ಕೇಳ್ಕೊಂಡು ಹೋಗಿದ್ರಂತೆ.
ಮತ್ತೆ ಅವರು ಉಪದೇಶದಿಂದ ಮುಗಿಸ್ತಾರೆ ಅನ್ನೋದ್ಲೇ ಹೊರಟು ಬಿಡೋದು, ಅವರಿಗೆ ತಿಳಿಲಾರ್ದಾಗೆ. ಅದು ಅವ್ರು ತಿಳಿದಿಲ್ಲ ಅಂತ ಅವರು ಆ ರೀತಿ ಕಲ್ಪನೆ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಅವರು ತ್ರಿಕಾಲಜ್ಞಾನಿಗಳೆಲ್ಲ ಗೊತ್ತಾಗ್ತಿತ್ತು. ಅವ್ರ ಉಪದೇಶ ಎಷ್ಟು ವರ್ಷ ಹೇಳಿದ್ರು ಅಷ್ಟು ಕೇಳೋತನ ಸುಮ್ಮನೆ ಇದ್ರು. ಒಂದು ದಿವಸ ಅವರು ಆ ಉಪದೇಶದಲ್ಲೇ ಹೇಳಿದ್ರಂತೆ, ಇವ್ರಿಗೆಲ್ಲರಿಗೂ ಅವ್ರ ಶಿಷ್ಯರು ಏನು ಕೇಳ್ತಾ ಇದ್ರು ಅವ್ರಿಗೆ ಹೇಳಿದ್ರಂತೆ, ಇಲ್ಲಿ ಇಬ್ಬರು ದಿವಸ ಕಳ್ಳರು ಬಂದು ಉಪದೇಶ ಕೇಳ್ಕೊಂಡು ಹೋಗ್ತಿದ್ದಾರೆ, ನಿಮ್ಗೆ ಯಾರಿಗೂ ಗೊತ್ತಾ ಅಂತ. ಅವಾಗ ಅವ್ರು ಭಯಗೊಂಡು ಬಿಟ್ರಂತೆ, ಇನ್ನು ನಾವು ಸಿಕ್ವಿ ನಮ್ಮ ಬಿಡುದಿಲ್ಲ ನಾಗಲಿಂಗಜ್ಜ ಅಂತ ಓಡಿ ಹೊಂಟ್ರಂತೆ. ಅವಾಗ ನಾಗಲಿಂಗಜ್ಜ ಕರೆದ್ನಂತ ಅವ್ರಿಗೆ ಇಬ್ಬರನ್ನು ಕರೆದು ಅವಾಗ ಹೇಳಿದ್ನಂತೆ, ಆಯಿತು ಯಾವುದೋ ಭಾಗದಲ್ಲಿ ಆಗಲಿ ನೀವು ಉಪದೇಶವನ್ನು ಕೇಳಿದಿರಿ, ಆಯಿತು ನೀವಿನ್ನ ಅಲ್ಲಿ ಹೋಗಿ ಮಠಗಳನ್ನು ಸ್ಥಾಪನೆ ಮಾಡಿ ಅಧ್ಯಾತ್ಮನ ಮುಂದುವರಿಸ್ರಿ ಅಂತ ಹೇಳಿ ಅವರಿಗೆ ಒಬ್ಬರಿಗೆ ಪತ್ರಿವನ ಮಠಕ್ಕೆ ನರಗುಂದಕ್ಕೆ ಕಳಿಸಿದ್ರಂತೆ, ಇನ್ನೊಬ್ಬರನ್ನ ಬನಹಟ್ಟಿಗೆ ರುದ್ರಮುನಿ ಸ್ವಾಮಿಗಳ ಅಲ್ಲಿ ಕಳಿಸಿದ್ರ. ಅದಾದ ನಂತರ ಈಗ ಇಲ್ಲಿ ಜಾತ್ರೆ ಸಮಯದಲ್ಲಿ ಅಷ್ಟೇ ನೀವು ಇದು ಮಾಡ್ತೀರಾ? ಆ ದೇವಿ ಅವರು ಅಂದ್ರೆ ಅದು ದೇವಿ ಸ್ವರೂಪನೇ ಇರೋದ್ರಿಂದ, ನಾಗಲಿಂಗ ಸ್ವಾಮಿಗಳು ದೇವಿ ಅವತಾರನೇ ಇರೋದ್ರಿಂದ ಆ ದೇವಿಯನ್ನ ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದು ರೀಸೆಂಟ್ ಆಗಿ ಮಾಡಿದ್ದು? ಮೊದಲು ಏನಿಲ್ಲ ಆಗಿತ್ತಲ್ಲಿ? ಇಲ್ಲ. ಈ ನಾಗಲಿಂಗ ಸ್ವಾಮಿಗಳು ಬಳಸ್ತಿದ್ದಂಥ ವಸ್ತುಗಳು ಇದಾವೆ? ಬಹಳ ಕಡಿಮೆ ವಸ್ತುಗಳು, ಅದೇನು ಅಷ್ಟು ಇಲ್ಲ. ಮಟ್ಟದಲ್ಲಿ ಇದಾವೆ, ಆದ್ರೂ ಕೆಲವೊಂದು ಒಂದೊಂದು ಇದಾವೆ ಸಂರಕ್ಷಿತ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಚಟ್ಟನೆ ಇದೆ, ಅದು ಬಳಸಿರೋದು. ಆ ನಂತರ ನಾಗಲಿಂಗಜ್ಜ ಸ್ಪರ್ಶ ಮಾಡಿದಂತ ಸಿದಿಗೆ, ಇದು ಮೌರಂ ಪಂಜ ಇದೆ. ಪಾದುಕೆಗಳು ಅವರೇ ಬಳಸ್ತಿದ್ದದ್ದು. ಚಟ್ಟದ ಮೇಲೆ ಇರುವಂತ ಪಾದುಕೆಗಳು ಅಲ್ಲ. ಅದು ಯಾರ್ದು? ಅದಲ್ಲ, ಅವು ಹಾಗೆ ತೋರಿಕೆಗಾಗಿ ಅವರ ಪಾದುಕೆಗಳು ಉಳಿದಿಲ್ಲ. ಅವರ ಪಾದುಕೆಗಳು ಕೆಲವೊಂದಿಷ್ಟು ಇಲ್ಲಿ ಒಬ್ಬರ ಒಂದು ಮಂಥನದಲ್ಲಿ ಇದ್ದಾವೆ, ಇಲ್ಲಿಲ್ಲ. ಕಲಾದಿಗೆ ಅಂತ ಹೇಳಿದ್ನಲ್ಲ, ಕಲಾದಿಗಳೊಳಗೆ ಒಬ್ಬರು ಬೆಣ್ಣಿಯವರ ಮಂಥನ ಅಂತಿದೆ, ಎಣ್ಣೆಯವರು ಅಥವಾ ಬೆಣ್ಣೆಯವರು ಅಂತಿದೆ. ಅದು ಅವ್ರ ಮಂಥನಕ್ಕೆ ಬಂದು ಆ ಪಾದುಕೆಗಳನ್ನು ಒಗದ್ನಂತವನು, ಏನು ತನ್ನ ಕಾಲಲ್ಲಿರುವಂಥ ಪಾದುಕೆಗಳನ್ನು. ಅಂದರೆ ಇವನು ಸಂಚಾರ ಮಾಡ್ತಾ ಹೋದಂತೆ ಆ ಊರೊಳಗಡೆ. ಇವನಿಗೆ ಹೆದರಿ ಎಲ್ಲರೂ ಜನ ಬಾಗಿಲ ಹಾಕೊಳಕತ್ತಂತೆ, ಎಲ್ಲರೂ ಹಾಕೊಳಕತ್ತ ಬಿಟ್ರಂತೆ ಬಾಗಿಲು. ಎಲ್ಲರಿಗೂ ನಾಗಲಿಂಗಜ್ಜ ಸಿಟ್ಟು ಬಂದ್ಬಿಡ್ತಂತೆ, ಹಿಂಗೆಲ್ಲ ಬಾಗಿಲ ಹಾಕೊಳ್ತಾ ಇದ್ದಾರೆ, ನಾನು ನೋಡಿ ಅಂತ ತಂದು ಎಲ್ಲ ಹಿಂಗೆ ಎಲ್ಲಿ ಇವನು ಹೋಗ್ತಾನೆ ಮುಂದೆ ಬಾಗಿಲೆಲ್ಲ ಹಾಕ್ಕೊಂತ ಹೋದ್ರಂತೆ ಜನ, ಎದುರಿ ಯಾರೂ ಬಾಗಿಲ ತೆಗಿಲಿಲ್ಲ ಅಂತ ಮನೆಗೆ. ಕೊನೆಗೆ ಲಾಸ್ಟಿಗೆ ಬಂದ್ರಂತೆ, ಒಂದು ದೊಡ್ಡ ಮನೆತನ ಇತ್ತಂತೆ. ಆ ಮನೆತನದವರು ಅವನು ಹೊರಗಡೆ ನಿಂತಿದ್ದಂತೆ ನಾಗಲಿಂಗಜ್ಜ. ಅವಾಗ ನೀವು ಒಬ್ಬ ನೋಡಲಿ ನಾ ಬಾಗಿಲ ಹಾಕ್ಕೊಳ್ಳಾರ್ದ ನಿಂತವನು ತಗೋದಂತ ತಂದು ತನ್ನ ಪಾದಕೆ ಏನಿತ್ತು ಅದನ್ನು ತೊಗೊಂಡು ಹೋಗೋದ್ಬಿಟ್ನ. ಅವನು ಅದನ್ನ ಹಿಡ್ಕೊಂಡು ಅವನ ಒಳಗಡೆ ಹೋಗ್ಬಿಟ್ನಂತೆ, ಮುಚ್ಕೊಂಡು ಅವನು ಪದ ಅವನು ಹಚ್ಕೊಂಡು ಹೋಗಿ ಅಲ್ಲೇ ಇಟ್ಕೊಂಡಂತೆ ತನ್ನ ಎರಡು ಪಾದಕ್ಕೆ ಒಂದು ಆ ಜಗಲಿ ಮೇಲೆ ಇಟ್ಕೊಂಡಂತೆ. ಅದು ಈಗೂ ಇದೆ ಅವ್ರ ಮನೆಯಲ್ಲಿ ಇದೆ. ಆ ನಂತರ ಇನ್ನೊಂದು ಪಾದಕೆಯನ್ನ ಅಲ್ಲಿ ಒಬ್ಬರ ಮನೆಗೆ ಅವನ ಕಲಾದಿಗೆ ಹೋದಾಗ, ನಾನು ಇಲ್ಲಿ ಊರೊಳಗೆ ಹೋಗಿ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ನಂತ. ಅವ್ರ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತಂತ, ನಾಮಕರಣನೋ ಏನೋ ಇತ್ತಂತೆ ಅವ್ರ ಮನೆಯಲ್ಲಿ. ಆ ನಾಮಕರಣಕ್ಕೆ ಎಲ್ಲ ಬಂಧುಗಳನ್ನು ಹೇಳಿದ್ರಂತೆ. ಹೇಳಿದಾಗ ನಾಗಲಿಂಗಜ್ಜ ಬರ್ತಾನೆ ಅಂತ ಕಾದ್ರಂತೆ. ಆ ಬಂಧುಗಳನ್ನು ಎಷ್ಟೊತ್ತನ ಊಟಕ್ಕೆ ನಿಲ್ಲಿಸ್ಕೊಳ್ಳೋದು. ಇವ ನಾಗಲಿಂಗಜ್ಜ ಬರಲೇ ಇಲ್ಲ. ಅವನು ಬಂದರೆ ಅವನಿಗೆ ಮೊದಲಿಗೆ ಊಟ ಮಾಡಿಸಿ ಉಳಿಕಿದವ್ರಿಗೆಲ್ಲ ಮಾಡಿಸೋಣ ಅಂತಂದು ಕಾದ್ರಂತೆ. ಇವನು ಬರಲೇ ಇಲ್ಲ ಅಂತೆ ನಾಗಲಿಂಗಜ್ಜ. ಭಾಳ ಹೊತ್ತನ ಕಾದ್ರಂತೆ. ಬಂಧುಗಳನ್ನು ಎಷ್ಟೊತ್ತನ ಕಾದಿಸೋದಂತಂದು ಆ ನಂತರ ಮೊದಲಿಗೆ ಬಂಧುಗಳಿಗೆ ಅವನಿಗೆ ಊಟ ಅದೆಲ್ಲ ರೆಡಿ ಮಾಡಿ ಅವನಿಗೆ ಎತ್ತಿಟ್ರಂತೆ. ದೇವ್ರ ಮನೆಯಲ್ಲಿ ನೈವೇದ್ಯ ಹೇಗಿಡ್ತಾರೋ ಹಾಗೆ ಎತ್ತಿಟ್ಟು ತಾವು ಊಟ ಅದೆಲ್ಲ ಪ್ರಾರಂಭ ಮಾಡಿ ಎಲ್ಲರಿಗೂ ಬಂಧುಗಳನ್ನು ಕಳಿಸಿದ್ರಂತೆ. ಅಷ್ಟೊತ್ತಿಗೆ ನಾಗಲಿಂಗಜ್ಜ ಬಂದಂತೆ. ಬಂದ ತಕ್ಷಣ ಅವಾಗ ಅದು ಊಟ ಅದೆಲ್ಲ ಮಾಡಿದ್ದು ನೋಡಿಬಿಟ್ಟು, ನಾ ಬರೋವರೆಗೆ ನೀವು ಕಾಯಲಿಲ್ಲ, ನೀವು ಊಟ ಮಾಡಿದ್ರೆ ಅಂತ ತಂದು ಇನ್ನೊಂದು ಪಾದಕೆಯನ್ನು ಅವ್ರ ಮನೆಗೆ ಒಗದ್ಬಿಟ್ನಂತೆ, ನೀವು ಹಾಳಾಗಿ ಹೋಗಿ. ಅವ್ರ ಮನೆಯೇ ಕ್ಷೀಣವಾಗಿ ಹೋಗಿದೆ. ಈಗ ಭಾಳ ಕ್ಷೀಣ ಸ್ಥಿತಿಯಲ್ಲಿದೆ ಅದು. ಈಗಲೂ ಇದ್ದಾರೆ ಅವ್ರ ಮನೆಯಲ್ಲಿ. ಆ ಪಾದಕೆನೂ ಇದೆ ಅವ್ರ ಮನೆಯಲ್ಲಿದೆ. ಅಂದರೆ ಶಾಪ ಲೆಕ್ಕದಲ್ಲಿ ಇದು ಮಾಡಿದ್ದು. ಆಮೇಲೆ ಅವನೇನು ಆ ಎಣ್ಣೆಯವ್ರ ಮಂತನಂತ ಪಾದಕೆ ಅದನ್ನು ತೊಗೊಂಡು ಹೋದ್ನಲ್ಲ, ಅವ್ರ ಮನೆ ಉಪ್ಪರಿ ಮೇಲೆ ಆಗಿದೆ, ಮೇಲಿನ ಮೇಲೆ ಮಾಡಿ ಮೇಲೆ ಬರಬೇಕಾದ್ರೆ ಕದ ತೆಗೆದು ಮಾಡಿದ. ಹೀಗೆ ಎಲ್ಲ ಆಗಿದೆ. ಆ ನಂತರ ಆ ಕಲಾದಿಗೆ ಗ್ರಾಮಕ್ಕೂ ಶಾಪ ಕೊಟ್ಟು ಬಂದಿದ್ದಾರೆ ನಾಗಲಿಂಗ ಸ್ವಾಮಿಗಳು. ನೀವು ಹಾಗೆ ಊರು ಬಿಡಲ್ಲ, ಬೂಟಗಾಲಿನವ್ರ ಕಡೆಯಿಂದ ಒದಿಸ್ಕೊಂಡು ಊರು ಬಿಡ್ತೀರಾ ನೀವು ಅಂತ ಹೇಳಿದ್ದಾರೆ. ಹಾಗೆ ಆಯ್ತು. ಅಂದ್ರೆ ಈಗ ಮುಳುಗಡೆ ಪ್ರದೇಶ ಆಗಿದೆ ಅದು ಕಲಾದಿಗೆ. ಆಲ್ಮಟ್ಟಿ ನೀರಿನ ಇದಕ್ಕೆ ಮುಳುಗಡೆ ಪ್ರದೇಶ ಅಂತ ಘೋಷಣೆ ಆಗಿದೆ. ಅವರಿಗೆಲ್ಲ ಕಂಪೆನ್ಸೇಷನ್ ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ.
ಅವ್ರಿಗೆ ಏನು ಕೊಡಬೇಕೋ ಪರಿಹಾರ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವರು ಊರು ಜನ ಬಿಡ್ತಾ ಇಲ್ಲ, ಆ ಊರಲ್ಲೇ ಇದ್ದಾರೆ. ಇನ್ನು ಪೊಲೀಸ್ ಸರ್ಕಾರ ಕ್ರಮ ವಹಿಸಿ ಅವ್ರನ್ನ ಬೇರೆ ಸ್ಥಳಾಂತರಿಸ್ತಾರೆ. ಅದನ್ನೇ ಹೇಳಿದ್ದಾರೆ, ನೀವು ಬೂಟು ಕಾಲಿಂದ ಒದಿಸ್ಕೊಂಡು ಊರು ಬಿಡ್ತೀರಾ ನೀವು ಅಂತ. ಅದು ಈಗ ನಿಜ ಆಗ್ತಾ ಇದೆ. ಈ ರೀತಿ ಎಲ್ಲ ಪವಾಡಗಳು ನಾಗಲಿಂಗ ಸ್ವಾಮಿಗಳು ಮಾಡಿ, ವಿಚಿತ್ರವಾದ ಪವಾಡಗಳು ನಾಗಲಿಂಗ ಸಿದ್ಧಾರೂಢ ಸ್ವಾಮಿಗಳು ಹೇಳ್ತಾರಲ್ಲ, ಏನಂತಂದರೆ ಉಪರತಿ ಯೋಗದಲ್ಲಿ ಪರಿಣಿತಿ ಹೊಂದವರು, ಉಪರತಿ ಸಾಧಿಸಿದವರು ವಿರಳ ಅಂತ ಹೇಳ್ತಾರೆ ಸಿದ್ಧಾರೂಢ ಸ್ವಾಮಿ. ಅಂಥದ್ರಲ್ಲಿ ನಾಗಲಿಂಗ ಅಗ್ರಗಣ್ಯರಾಗಿದ್ದರು ಅಂತ. ಹೀಗಾಗಿ ನಾಗಲಿಂಗ ಸ್ವಾಮಿಗಳು ಚರಿತ್ರೆಗಳ ನಾವೇನೋ ಮಾಡಿದ್ವಲ್ಲ ಮಠದಿಂದ, ಒಂದು ಸಂಪೂರ್ಣ ಚರಿತ್ರೆಯನ್ನು ಮಾಡಿದ್ವಿ ನಾಗಲಿಂಗ ಸ್ವಾಮಿಗಳದ್ದು. ಆ ಸಂಪೂರ್ಣ ಚರಿತ್ರೆ ಒಳಗಡೆ ಸಿದ್ಧಾರೂಢರು ಹೇಳಿದಂಥ ಪುರಾಣದಲ್ಲಿ ಇರುವಂಥ ಅಂಶಗಳು, ಆ ನಂತರ ಇನ್ನೂ ಒಂದು 3 ಪುರಾಣಗಳನ್ನು ಬರೆದ್ರು ಆಗಿನ ಸಮಯಕ್ಕೆ, ಆ ಅಂಶಗಳನ್ನು ತೊಗೊಂಡಿದ್ದೇವೆ. ಆ ನಂತರ ಆಗಿನ ಸಮಯಕ್ಕೆ ಒಬ್ಬರು ಕೊಣ್ಣೂರು ಮಾಸ್ತರ್ ಅಂತ ಆಗಿ ಹೋದರು 1920ರಲ್ಲಿ. ಅವರು ನಾಗಲಿಂಗಜನ ಪವಾಡಗಳನ್ನು ನಾಗಲಿಂಗ ಸ್ವಾಮಿ ಚರಿತ್ರೆ ಅಂತ ಬರೆದಿದ್ದಾರೆ 1920ರಲ್ಲಿ. ಅದು ಫಸ್ಟ್ ಚರಿತ್ರೆ. ಪುರಾಣ ಸಿದ್ಧಾರೂಢರದ್ದು, ಚರಿತ್ರೆ ಬರೆದಿರೋದು ಕೊಣ್ಣೂರು ಮಾಸ್ತರ್ ಅಂತ, ಭೀಮರಾವ್ ಕೊಣ್ಣೂರು ಅಂತಂತ. ಆ ಚರಿತ್ರೆನೂ ಇದೆ. ಅವೆಲ್ಲ ಅಂಶಗಳನ್ನು ನಮ್ಮ ಮಠದಿಂದ ಮಾಡಿದಂಥ ಸಂಪೂರ್ಣ ಚರಿತ್ರೆಯಲ್ಲಿ ಅಳವಡಿಸಿದ್ದೀವಿ ಇವೆಲ್ಲ. ಆನಂತರ ಈ ಜಾತ್ರೆ ಆಗ್ತದಲ್ಲ ಸರ್, ಜಾತ್ರೆ ಯಾವ ಸಮಯದಲ್ಲಿ ಆಗ್ತದೆ? ಅದೇ ಅವರ ಈಗೇನೋ ಸಮಾಧಿ ಆದ ದಿವಸವನ್ನೇ ಜಾತ್ರೆಯನ್ನು ಮಾಡ್ತೇವೆ. ಆರಾಧನೆ, ಪುಣ್ಯಾರಾಧನೆ ಅಂತ ಮಾಡ್ತೇವೆ. ಆಷಾಢ ಶುದ್ಧ ಚೌತಿನೇ ಈ ಪುಣ್ಯಾರಾಧನೆ ಅಂತ ಮಾಡೋದು. ಈಗ ಅದು ಮುಂದೆ ಬರೋದು ನಾಳೆ 10 ಮತ್ತು 11ನೇ ತಾರೀಕು. ಆ ಸಮಯದಲ್ಲಿ ಅವ್ರ ಸಮಾಧಿ ಆಗಿತ್ತು. 2 ದಿವಸ ಉತ್ಸವ ಆಗುತ್ತೆ. ಮೊದಲೇ ದಿವಸ ಪುಣ್ಯಾರಾಧನೆ, ಆಮೇಲೆ 2ನೇ ದಿವಸ ಆ ಸ್ವಾಮಿಗಳು ಎಲ್ಲ ಜಾಗರಣೆ ಮಾಡಿ ಆ ಪಲ್ಲಕ್ಕಿ. ಯಾವ ಸಮಯದಲ್ಲಿ ಆಗಿದ್ದು ಅವ್ರ ಸಮಾಧಿ? ರಾತ್ರಿ ಸಮಯದಲ್ಲೂ ಅದೇನಾದ್ರು ಇಲ್ಲ, ಅದು ಸಮಯ ಗೊತ್ತಿಲ್ಲ. ಒಟ್ಟು ಸಮಾಧಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ ಇರ್ತಾರೆ, ಭಜನೆ ಹಾಡ್ತಾ ಇದ್ದಾರೆ. ಹೌದು. ಅದು ಏನಂತಂತಂದ್ರೆ ಈ ಪಲ್ಲಕ್ಕಿ ಇದೆಯಲ್ಲ, ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿ ಇಟ್ಬಿಟ್ಟು ಉತ್ಸವ ಹೊರಡುತ್ತೆ 2ನೇ ದಿವಸ. ಅಂದ್ರೆ ಉತ್ಸವ ಮೂರ್ತಿ ಅಂದ್ರೆ ಯಾವ ಮೂರ್ತಿ? ಕೆಳಗಡೆ ಇತ್ತಲ್ಲ ಗದ್ದುಗೆಯಲ್ಲಿ ಕೆಳಗಡೆ ಒಂದು ಉತ್ಸವ ಮೂರ್ತಿ ಅಂತಲ್ಲ, ಆ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇಟ್ಬಿಟ್ಟು ಮೆರವಣಿಗೆ ಹೊರಡಿಸ್ತೀವಿ. ಅದು ಸಾಯಂಕಾಲ 5 ಗಂಟೆ ಪ್ರಾರಂಭ ಆಗುತ್ತೆ ಮೆರವಣಿಗೆ. 5 ಗಂಟೆ ಪ್ರಾರಂಭ ಆಗಿ ಬೆಳಗ್ಗೆ 8 ಗಂಟೆವರೆಗೂ ಅಹೋರಾತ್ರ ನಡೆಯುತ್ತೆ. ಎಲ್ಲಿವರೆಗೂ ಹೋಗ್ತದೆ? ಎಲ್ಲೂ ಇಲ್ಲ. ಅದು ಒಂದು ಮಾರ್ಗ ಇದೆ ಅಷ್ಟೇ. ಮಠದಿಂದ ಹೊರಟು ಅದು ಈ ಮಾರ್ಕೆಟ್ದಲ್ಲಿ ಹಾದು ಗ್ರಾಮದೇವಿ ದೇವಸ್ಥಾನ ಇದೆ. ಆ ಗ್ರಾಮದೇವಿ ದೇವಸ್ಥಾನ ದ್ಯಾಮೋನಗುಡಿ ಅಂತ, ಆ ಗ್ರಾಮದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಸಲ್ಲಿಸಿ ವಾಪಸ್ ಇಲ್ಲಿಗೆ ಬರೋದು ಅಷ್ಟೇ. ಅದು ಹಾಗೆ ಹೋದರೆ 1 ತಾಸಲ್ಲಿ ಹೋಗಿ ಹೊಳೆ ಬರ್ಬೋದು. ಏನು ಭಾಳ ಅಂದರೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಆಗ್ಬೋದು, 1.5 ತಾಸು ಹಾಗೆ ಹೋದರೆ. ಆ ಸಮಯಕ್ಕೆ ಎಲ್ಲ ಈ ಭಕ್ತಾದಿಗಳು, ಆಮೇಲೆ ಡೊಳ್ಳು, ಆಮೇಲೆ ಪುರವಂತರ ಸೇವೆ, ವೀರಗಾಸೆ ಇವೆಲ್ಲ ಜನ ಸೇರ್ಕೊಳ್ತಾರೆ. ಜಾನಪದ ಕಲೆಗಳು ಇವೆಲ್ಲ ಸೇರಿ ವಿಜೃಂಭಣೆಯಿಂದ ಆಗುತ್ತೆ. ಅದು ಯಾವನಿಂದ ಪ್ರಾರಂಭ ಆಗಿದ್ದು? ಈ ಪಲ್ಲಕ್ಕಿ ಉತ್ಸವ ಎಲ್ಲ ಪ್ರಾರಂಭ ಆಗಿದ್ದು? ಪಲ್ಲಕ್ಕಿ ಉತ್ಸವದೆಲ್ಲ ಪ್ರಾರಂಭ ಆಗಿದ್ದು ಬಹುಶಃ ವೀರಯ್ಯ ಸ್ವಾಮಿಗಳ ಕಾಲದಲ್ಲಿ, 3ನೇ ಸ್ವಾಮಿಗಳು ಏನು ಬಂದಲ್ಲ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಯಾಕಂದ್ರೆ ಮುಂಚೆ ಅದನ್ನ ಬಳಸ್ತಾ ಇರೋರು ಸಿದ್ದಯ್ಯ ಸ್ವಾಮಿಗಳು ಬಳಸಿದ್ದಾರೆ. ಅದನ್ನ ಚಟ್ಟವನ್ನ ಅದನ್ನ ಅವರು ಹತ್ತಿ ಮೆರೆದಿದ್ದಾರೆ. ಲಾಸ್ಟ್ ಅಂದ್ರೆ ಅವರೇ ಇದ್ರ ಮೇಲೆ ಅವರೇ. ನಂತರ ಇದು ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಯಿತು. ಅದು ಜಾತ್ರೆ ಇದು ಪ್ರಾರಂಭ ಆಯಿತು. 2 ದಿವಸ ಅದು ಜಾತ್ರೆ ಆಗತ್ತೆ. ಈಗ ಅಭಿನವ ನಾಗಲಿಂಗ ಸ್ವಾಮಿಗಳು ಅಂತ ಏನು ಬಂದರು, ಅವರು 4ನೇ ಸ್ವಾಮಿಗಳು ಈ ಮಠದ. ಆ ಗೃಹಸ್ಥ ಪರಂಪರೆಯಲ್ಲಿ ನಾವು ಅಭಿನವ ನಾಗಲಿಂಗ ಸ್ವಾಮಿಗಳಿಗೆ ಪುತ್ರರಾಗಿದ್ದವರು. ಅವ್ರ ಪುತ್ರರು? ಹೌದು, ಅಭಿನವ ನಾಗಲಿಂಗ ಸ್ವಾಮಿಗಳು ಅವ್ರ ಪುತ್ರರು. ಅದರಲ್ಲಿ ನಾವು 4ನೇದವರು. ಮಠದ ಇದು ನಿರ್ವಹಣೆ ಇದೆಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ. ನೀವೇ ನೋಡ್ಕೊಂಡು ಹೋಗ್ತೀವಿ. ಹೌದು. ಈಗ ಮತ್ತೊಂದು ಕೇಳಬೇಕಂತ ಇದ್ದೆ ನಾನು, ಇದು ಚಾಂಗದೇವ ಸ್ವಾಮಿ ಮತ್ತೆ ಆ ಸಮಯ? ಇಲ್ಲ, ಚಾಂಗದೇವರು ಇವ್ರಿಗಿಂತ ಪೂರ್ವದಲ್ಲಿ. ಹೌದೌದು. ಚಾಂಗದೇವರು ಅವರ ಅವಧಿ ಇವ್ರಿಗಿಂತ ಪೂರ್ವದಲ್ಲಿ, ನಾಗಲಿಂಗ ಸ್ವಾಮಿಗಿಂತ ಪೂರ್ವದಲ್ಲಿ. ಬಟ್ ಅವರು ನಾಗಲಿಂಗ ಸ್ವಾಮಿಗಳು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಯಮ್ನೂರಲ್ಲಿ ಒಂದು ಪವಾಡವನ್ನು ಮಾಡಿದ್ದಾರೆ. ಆ ಪವಾಡ ಈಗಲೂ ನಡೀತಾ ಇದೆ. ಏನಂತಂದ್ರೆ ನೀರಿಂದ ಅವರು ದೀಪ ಹಚ್ಚಿ ಬಂದಿದ್ದಾರೆ. ಎಲ್ಲಿ? ಯಮ್ನೂರಲ್ಲಿ. ಪ್ರತಿ ವರ್ಷ ಅಲ್ಲಿ ಉರುಸ್ ಅಂತ ಆಗತ್ತೆ. ಅವು ಚಾಂಗದೇವರ ಜಾತ್ರೆ ಆಗತ್ತೆ. ಆ ಜಾತ್ರಾ ಸಮಯದಲ್ಲಿ ಗಂಧ ಅಂತ ಮಾಡ್ತಾರೆ, ಗಂಧ ಉರುಸು ಅಂತ. ಆ 2 ದಿವಸದಲ್ಲಿ 1 ದಿವಸ ಆ ಹಳ್ಳದಾಗಿಂದ ಬೆಣ್ಣಿ ಹಳ್ಳದ ನೀರನ್ನು ತಗೊಂಡ್ಬಂದು ದೀಪ ಹಚ್ತಾರೆ ಚಾಂಗದೇವರ ದೇವಸ್ಥಾನದಲ್ಲಿ. ಯಮ್ನೂರು ಚಾಂಗದೇವರು ಏನಲ್ಲ, ಆ ದೇವಸ್ಥಾನದಲ್ಲಿ ದೀಪವನ್ನ ಉರಿಸ್ತಾರೆ. ಅದು ನೀರಿನಿಂದನೇ ಹಾಕಿ ದೀಪ ಉರಿಸ್ತಾರೆ. ಅದನ್ನ ನಾಗಲಿಂಗ ಸ್ವಾಮಿಗಳೇ ಮಾಡಿತ್ತು ಮೂಲ. ಈಗಲೂ ಅದೇ ಹಂಗೆ ನಡೀತಾ ಇದೆ. ಹೌದು, ಈಗಲೂ ಸಹಿತ 2 ದಿವಸ ಉತ್ಸವ ಆಗುತ್ತೆ. 1 ದಿವಸ ಅಲ್ಲಿ ನೀರು ತಗೊಂಡೋಗಿ
ಆ ನೀರನ್ನೇ ಹಾಕಿ ದೀಪ ಹಚ್ತಾರೆ. ನಾಗಲಿಂಗ ಸ್ವಾಮಿಗಳು ಒಮ್ಮೆ ಸಂಚಾರ ಮಾಡ್ತಾ ಅಲ್ಲಿ ಹೋದಾಗ, ಯಮನೂರಿಗೆ ಹೋದಾಗ ಹೊರಗಡೆ ಫಕೀರರು ಹೇಗೆ ಕುತ್ಕೊಳ್ತಾರೆ ಭಿಕ್ಷೆಗೆ, ಇವರು ಹಾಗೆ ಕುತ್ಕೊಂಡ್ರಂತೆ ಭಿಕ್ಷೆ ಬೇಡಲಿಕ್ಕೆ. ಅವ್ರ ಸಾಲಿನಲ್ಲಿ ಇವರು ಹೋಗಿ ಕುತ್ಕೊಂಡ್ರಂತೆ ನಾಗಲಿಂಗ ಸ್ವಾಮಿಗಳು. ಕುತ್ಕೊಂಡಾಗ ಯಾರು ಫಕೀರರಿಗೆ ಭಿಕ್ಷೆ ಹಾಕ್ಲಿಲ್ಲ ಅಂತ ಉಳಿದು ಫಕೀರರಿಗೆ ನಾಗಲಿಂಗ ಸ್ವಾಮಿಗಳ ಮುಂದೆ ಗುಡ್ಡೆಯಾಗಿ ಹಣ ರಾಶಿ ಬಿದ್ದು ಬಿಡ್ತಂತೆ. ನಾಗಲಿಂಗ ಗಜ ಕುಂತಿದ್ದಾನೆ ಭಿಕ್ಷೆಕಂತಂದು ಎಲ್ಲರೂ ಅವನ ಮುಂದೆ ಗುಡ್ಡೆಯಾಗಿ ಬಿದ್ದು ಬಿಡ್ತಂತೆ. ಆಮ್ಯಾಗ ಅವನು ಏನು ಮಾಡಿದ, ಭಿಕ್ಷಾಟನೆ ಅದು ಭಿಕ್ಷೆ ತಗೊಳೋದು ಮುಗಿಸ್ಕೊಂಡು ಅದನ್ನೆಲ್ಲ ಒಂದು ಕಟ್ಕೊಂಡಂತೆ, ಕಟ್ಕೊಂಡು ತೊಗೊಂಡು ಹೊರಟನಂತೆ. ಆ ಫಕೀರಗಳೆಲ್ಲ ಅವ್ನು ಬೆನ್ನ ಹತ್ತಿದ್ರಂತೆ, ಯಜ್ಜ ನಮಗೆ ಕೊಡು, ನನಗೇನಿಲ್ಲ ಇವತ್ತು, ನಮಗೆ ಭಿಕ್ಷೆ ಬಂದಿಲ್ಲ, ನಿನಗೆ ಕೊಟ್ಟಿದ್ದಾರೆ ಎಲ್ಲ, ನಮಗೆ ಭಿಕ್ಷೆ ಕೊಡು ಅಂತಂದಂತೆ. ಇವಳು ಚಂಚಲೆ, ಇವಳನ್ನ ಇಟ್ಕೋಬಾರ್ದು, ಲಕ್ಷ್ಮಿ ಬಹಳ ಚಂಚಲೆ, ಇವಳನ್ನ ಇಟ್ಕೋಬಾರ್ದು, ಇವಳಿಗೆ ಸರಿಯಾದ ಮಾರ್ಗವನ್ನ ನಾನು ತೋರಿಸ್ತೇನೆ ಅಂತಂದು ಆ ಹಳ್ಳಕ್ಕೆ ಬಂದು ಹಳ್ಳದಾಗ ಅಷ್ಟು ಸುರಿದು ಬಿಟ್ಟನಂತೆ, ಬೆಣದಿ ಹಳ್ಳದ ಅದನ್ನು ಬಂದು ಅಲ್ಲಿ ಸುರಿದು ಬಿಟ್ಟನಂತೆ ಎಲ್ಲ ಲಕ್ಷ್ಮಿಯನ್ನ. ಇವಳು ಚಂಚಲೆ, ಇವಳನ್ನ ಇಟ್ಕೋಬಾರ್ದು ಬಹಳ ಹತ್ರ ಅಂತಂದು ಆ ಬಂದಂತ ಎಲ್ಲ ಹಣವನ್ನೆಲ್ಲ ಬೆಣ್ಣೆ ಹಳ್ಳಕ್ಕೆ ಹಾಕಿಬಿಟ್ಟನಂತೆ ನಾಗಲಿಂಗಜ್ಜ. ಆ ನಂತರ ಅದೇ ಆ ನೀರನ್ನು ತಗೊಂಡ್ಬಂದು ಅಲ್ಲಿ ದೀಪ ಹಚ್ಚಿದ. ಮತ್ತು ಯಾರಿಗೆ ಏನಾದರೂ ಚರ್ಮ ವ್ಯಾಧಿಗಳಿದ್ದರೆ ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ವ್ಯಾಧಿಗಳು ಕಡಿಮೆ ಆಗುತ್ತೆ ಅಂತ ಆ ಒಂದು ಪವಾಡದಿಂದ ಅಲ್ಲಿ ಚರ್ಮ ವ್ಯಾಧಿಗಳು ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಾಗಲಿಂಗಜ್ಜ ಮಾಡಿದ ಅವ ನೀರನ್ನು ಪವಿತ್ರ ತೀರ್ಥವನ್ನಾಗಿ ಮಾಡಿದ. ಈಗ ಬಹಳಷ್ಟು ಸ್ನಾನ ಬಹಳ ಜನ ಮಾಡ್ತಾರೆ, ಮತ್ತು ಬಹಳಷ್ಟು ಪವಾಡಗಳು ಆಗ್ತಾರೆ.